ಸಿನಿಮಾದ ಇತಿಹಾಸಗಳನ್ನ ತೆಗೆದು ನೋಡಿದಾಗ ಜರ್ನಿ ವಿತ್ ಎಮೋಷನಲ್ ಸಿನಿಮಾಗಳು ಜಿಂದಗಿ ನಾಮೇಲೆಗೆ ದುಬಾರ, ಕನ್ನಡದ ರತ್ನನು ಪ್ರಪಂಚನ ಜರ್ನಿ ಸಿನಿಮಾ, ಎಲ್ಲೆಲ್ಲಿ ಎಮೋಷನ್ ವರ್ಕ್ ಆಗಿದೆ ಎಲ್ಲವೂ ವರ್ಕ್ ಆಗಿದೆ. ನಾನು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿರೋ ಒಂದು ಮನೇಲಿ ನೈಟ್ ಎಫೆಕ್ಟ್ ಅಲ್ಲಿ ಏನೋ ಒಂದು ಮಾಡ್ಬಿಡುತ್ತೆ. ಹಂಗಲ್ಲ, ಅದು ಒಂದು ವಿಶೇಷವಾದ ಸಿನಿಮಾ ಆಗ್ಬೇಕು ಅನ್ನೋ ಒಂದು ಹುಚ್ಚಾಸೆ ಇದಕ್ಕೆ. ಎಲ್ಲೋ ಜೋಗಪ್ಪ ಬಂದ್ರೆ ಇದು ನಮ್ಮ ಮೂಲನೆ, ಅಂದ್ರೆ ನಮ್ಮ ಹುಟ್ಟಿಂದ ಹಿಡಿದು ನಮ್ಮ ಸಾವಿನ ತನಕನೂ ಒಂದಷ್ಟು ಮೌಲ್ಯಗಳನ್ನ ಹೇಳೋ ಕತೆ ಇದು. ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಕಂಪೇರ್ ಮಾಡ್ಕೊಂಡು ನಾನು ಹೇಳಿಕ್ಕೆ ನನಗೊಂದು ಧೈರ್ಯ ಬೇಕಲ್ಲ. ಆ ಧೈರ್ಯ ಬರೋದೇ ನಾವು ಮಾಡೋ ಕೆಲಸದಿಂದ. ಈಗ ಅವ್ರಿಗೆ 24 ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ನಂಗೆ ಸ್ಕ್ರಿಪ್ಟ್ಗಿಂತನೂ ಅದು ದೊಡ್ಡದಾಗಿತ್ತು. ಸ್ಕ್ರಿಪ್ಟ್ ಆಬ್ವಿಯಸ್ಲಿ ಮಾಡೇ ಮಾಡಿರ್ತಾರೆ. 24 ವರ್ಷ ಅವ್ರು ಹೇಳ್ದಂಗೆ ಸುಮ್ಮನೆ ಇಂಡಸ್ಟ್ರಿಯಲ್ಲಿ ಇಲ್ಲ, ಅವರು ಅವೆಲ್ಲ ನಿಡ್ಕೊಂಡೆ ಅವ್ರು ಮಾಡಿರ್ತಾರೆ. ಪ್ರತಿ ಸಲ ಚೇಂಜ್ ಆಗ್ತಾ ಬಂತಿದ್ದು, ಬೇಡ ಇದು ಚೆನ್ನಾಗಿಲ್ಲ, ಇದು ಹಿಂಗೆ ಮಾಡ್ಬೇಕು ಅಂತ ತುಂಬಾ ಟೀಮ್ ಡಿಸ್ಕಸ್ ಮಾಡಿದ್ವಿ. ಒಂದು ಪ್ರಾಪರ್ ಆಗಿ ಒಂದು 5-6 ಜನ ಎಕ್ಸ್ಪರ್ಟ್ಸ್ ಕೂತಿದ್ದು, ನಾನು ಒಬ್ಬ ಬರ್ತಿದ್ದಲ್ಲ ಇದು. ಯಾವಾಗಲೂ ಸೀನಿಯರ್ಸ್ ಆಕ್ಟರ್ಗಳು ಸಿಕ್ತಾಗ್ಲೂ ಕೂಡ ಎಲ್ಲ ಬುಕ್ಗಳೇ ನಮಗೆ. ಸೊ ಆ ಬುಕ್ಗಳನ್ನ ನಾವು ಹೆಂಗೆ ಓದ್ಕೊಬೇಕು, ಅದು ಪ್ರತಿಯೊಂದನ್ನು ಕಲಿಸ್ತಾನೆ ಇರುತ್ತೆ. ನಾನು ಸಿನಿಮಾ ನೋಡಿದೆ, ಮ್ಯಾಕ್ಸು ಪಾತ್ರಗಳ ಟೆನ್ಷನ್ ಇಲ್ಲ, ನಾವು ಆಡಿಯನ್ಸ್ ನಾವು ಟೆನ್ಷನ್ ಮಾಡ್ಕೋತಾ ಇದ್ದೀವಿ. ಹೆಂಗ್ ಬಗೆಹರಿತದೆ, ಹೆಂಗ್ ಉಳಿತಾರೆ ಇವರೆಲ್ಲ ಅನ್ನೋ ತರದ್ದು. ಆಡಿಯನ್ಸ್ ಭ್ರಮನಿರಸನಗೊಂಡ ಡೈವರ್ಟ್ ಆದ ಹೋಗ್ಬಿಡ್ತಾನೆ ಅವನು. ಒಂದ್ಸಲ ಕನೆಕ್ಟ್ ಆದ ಅಂದ್ರೆ ಎಲ್ಲೋ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ನೋಡ್ತಾನೆ ಅವ್ನು. ಬಟ್ ಅವ್ನು ಕನೆಕ್ಷನ್ ಕೊಡ್ಬೇಕು. ಆ ಕನೆಕ್ಷನ್ ಎಲ್ಲೋ ಜೋಗಪ್ಪ ನೀನ್ ಅರಮನೆ ಅದ್ಭುತವಾಗಿ ಕೊಡುತ್ತೆ. ಎಲ್ಲೋ ಜೋಗಪ್ಪ ನೀನ್ ಅರಮನೆ, ನಾವೆಲ್ಲರೂ ಜೋಗಿಗಳೇ, ಯಾರಿಗೂ ಎಂಡಿಲ್ಲ. ಇವತ್ತು ಕೆಲಸ ಇಲ್ಲಿದೆ, ನಾಳೆ ಕೆಲಸ ಎಲ್ಲಿರುತ್ತೋ ಗೊತ್ತಿಲ್ಲ, ಯಾರಿಗೂ ಎಂಡಿಲ್ಲ. ಸೊ ಆ ತರದೊಂದು ಟ್ರಾವೆಲ್ ನಮ್ಮ ಪ್ರತಿನಿತ್ಯ ಪ್ರತಿ ಕ್ಷಣನೂ ನಾವು ಮಾಡ್ತಾ ಇದ್ದೀವಿ. ಈ ಥರ ತುಂಬ ಆಗಿರ್ತವೆ. ಅಂದರೆ ಏಟುಗಳು, ಪೆಟ್ಟುಗಳು, ಹೊಡೆತಗಳು ಸಿನಿಮಾ ಮಾಡ್ತಾ ಮಾಡ್ತಾ ನಾಯಕ ನಟನಿಗಾಗಿರುತ್ತೆ, ಹೀರೋಯಿನ್ಸ್ಗಾಗಿರುತ್ತೆ, ಡೈರೆಕ್ಟ್ರಿಗೆ ತುಂಬ ಆಗಿರುತ್ತೆ. ಬಿಕಾಸ್ ದೊಡ್ಡದಾದಂಥ ಭಾರ ಹೊತ್ಕೊಂಡು ಹೋಗಬೇಕು. ಆಮೇಲೆ ಪ್ರೊಡಕ್ಷನ್ ಹೌಸ್ ಕೂಡ ನಿಮ್ಮ ಅಂಡರ್ಲಾಗಿದ್ದು. ಈ ಒಂದು ಜರ್ನಿ ಅದೊಂದು ನನಗೆ ಇಂಟ್ರೆಸ್ಟಿಂಗ್ ಆದಂಥ ವಿಷಯ. ಸರ್, 2013 ನಾನು ಟೋಟಲ್ 23,000-25,000 ಕಿಲೋಮೀಟರ್ ಟ್ರಾವೆಲ್ ಮಾಡಿ. ನಾನು ಒಬ್ಬ ಟೀಮ್ಗೆಲ್ಲ ಒಂದು 6,000 ಕಿಲೋಮೀಟರ್ ಟ್ರಾವೆಲ್ ಆಗಿದೆ. ಇವ್ರಿಗೆಲ್ಲ ಹೋದ್ರು ಬಂದರು. ಇವರು 30%, ಇನ್ನು 100%. 100%. ನಾವು ಆ ಮುಕ್ಕಾಲು ಇಂಡಿಯಾನ ನಾನು ಕಾರ್ ತಗೊಂಡು, ನನ್ನ DOP ಸರ್ ನಟರಾಜ್ ಅವರು, ನಮ್ಮ ರೆಡ್ಡಿ ಸರು ಹೋಗಿದ್ವಿ. ನಾವು ಇಡೀ ಒಂದೊಂದು ಲೊಕೇಶನ್ಗೆ ಹೋದ್ವಿ. ನಾವು 19 ದಿನ 20 ದಿನ ಹೋಗಿದ್ವಿ. ಅಂದರೆ ಆ ಜಾಗಗಳಿದೆಯಲ್ಲ, ಇಲ್ಲಾಗತ್ತೆ ಅಲ್ಲಾಗಲ್ಲ, ಇದ್ರ ಬದಲು ಅಲ್ಲಿ ಈ ಸೀನ್ ಇಲ್ಲಿ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂದ್ಕೊಂಡು ಮತ್ತೆ ಬಂದು ಸ್ಕ್ರಿಪ್ಟ್ ಇನ್ನೊಂದ್ಸಲ ರಿವೈಸ್ ಮಾಡ್ಕೊಂಡು ಮತ್ತೆ ನಾನು ಒಬ್ಬನೇ ಹೋದೆ. ಟೀಮೆಲ್ಲ ಕರ್ಕೊಂಡು ಹೋಗೋದು ಬೇಡ, ಎಲ್ಲರೂ ಡಿಸ್ಟರ್ಬ್ ಆಗ್ತಾರೆ, ಟೈಮ್ ವೇಸ್ಟ್ ಆಗ್ತಾ ಅಂದ್ಕೊಂಡು ಒಬ್ಬನೇ ಹೋಗಿದ್ದು ಮತ್ತೆ ಆಮೇಲೆ ಸೆಕೆಂಡ್ ಟೈಮು. ಸೊ ಈ ಥರ ಒಂದು ಪ್ರಿಪೇರ್ ಆಗಬೇಕು ಸರ್, ಒಂದು ಮ್ಯಾಡ್ನೆಸ್ ಬೇಕು. ನಾವು ಸಿನಿಮಾದ ಇತಿಹಾಸಗಳನ್ನ ತೆಗೆದು ನೋಡಿದಾಗ ಜರ್ನಿ ಸಿನಿಮಾಗಳು, ಜರ್ನಿ ವಿತ್ ಎಮೋಷನಲ್ ಸಿನಿಮಾಗಳು, ಜಿಂದಗಿ ನಾಮೇಲೆಗೆ ದುಬಾರ, ಕನ್ನಡದ ರತ್ನನು ಪ್ರಪಂಚನ ಜರ್ನಿ ಸಿನಿಮಾ, ಒಲವೇ ಮಂದಾರ, ಆಮೇಲೆ ನಮ್ಮ ಅಂಬಾರಿ, ನಮ್ಮ ಚಾರ್ಲಿ, ಚಾರ್ಲಿ ಎಲ್ಲವೂ ಜರ್ನಿ ಸಿನಿಮಾಗಳು. ಎಲ್ಲೆಲ್ಲಿ ಎಮೋಷನ್ ವರ್ಕ್ ಆಗಿದೆ ಎಲ್ಲವೂ ವರ್ಕ್ ಆಗಿದೆ. ನಿರ್ದೇಶಕನಾಗಿ ಫಸ್ಟ್ ಸಿನಿಮಾ ಏನಾದರೂ ಒಂದು ಅಟೆನ್ಷನ್ ಆಗಬೇಕಲ್ಲ, ಆಡಿಯನ್ಸ್ ತಿರುಗಿ ನೋಡ್ಬೇಕು, ಏನಾದರೂ ಒಂದು ವಿಶೇಷತೆ ಇರಬೇಕಲ್ಲ ಅದರಲ್ಲಿ. ನಾನು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿರೋ ಒಂದು ಮನೇಲಿ ನೈಟ್ ಎಫೆಕ್ಟಲ್ಲಿ ಏನೋ ಒಂದು ಮಾಡ್ಬಿಡ್ತೀನಿ, ಇನ್ನೊಂದೇನೋ ಹಿಂಗೆ ಹಂಗಲ್ಲ, ಅದು ಒಂದು ವಿಶೇಷವಾದ ಸಿನಿಮಾ ಆಗಬೇಕು ಅನ್ನೋ ಒಂದು ಹುಚ್ಚಾಸೆ ಇದಕ್ಕೆ. ಅದಕ್ಕೋಸ್ಕರ ಅಷ್ಟೆಲ್ಲ ಜರ್ನಿಗಳು, ಅಷ್ಟೆಲ್ಲ ಓಡಾಟಗಳು, ತುಂಬ ಓಡಾಡಿ ಈ ಥರ ಆಗಿರೋದು. ಕತ್ನೋ ಬಂದಿತ್ತು, ಅದಕ್ಕೆ ಬೆಲ್ಟ್ ಹಾಕೊಂಡಿದ್ದೆ. ಅಲ್ಲ, ಎದುರೇಟು ಮತ್ತು ಹೋರಾಟಗಳು. ಹೋರಾಟ ಅಂದರೆ ನಾವು ನೆಲ ಆಗಿದ್ರೆ ಬೆಳಿ ಬರೋದು ನಮ್ಗೆ. ನಾವು ನೀನು ಎಷ್ಟು ಕೃಷಿ ಮಾಡ್ತೀವಲ್ಲ ಅಷ್ಟು ಬೆಳೆ ತೆಗಿತೀವಿ ಸರ್, ಸಿಂಪಲ್ ಅಲ್ಲ ಲಾಜಿಕ್ಕು. ಸೊ ಆ ಥರದಲ್ಲಿ ಇದೊಂದು ಭಾಳ ವಿಶೇಷವಾದ ಸಿನಿಮಾ, ಇದು ವಿಶೇಷವಾದ ಸ್ಕ್ರಿಪ್ಟು. ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಕಂಪೇರ್ ಮಾಡಿಕೊಂಡು ನಾನು ಹೇಳಲಿಕ್ಕೆ ನನಗೊಂದು ಧೈರ್ಯ ಬೇಕಲ್ಲ. ಕರೆಕ್ಟ್. ಆ ಧೈರ್ಯ ಬರೋದೇ ನಾವು ಮಾಡೋ ಕೆಲಸದಿಂದ, ನಮ್ಮ ಪ್ರಾಜೆಕ್ಟಿನ ಸ್ಟ್ರೆಂತಿಂದ. ಸೊ ಆ ವಿಚಾರದಲ್ಲಿ ಎಲ್ಲೋ ಜೋಗಪ್ಪ ವಿಶೇಷವಾಗಿ ನಿಂತ್ಕೊಳ್ಳುತ್ತೆ, ಅಥವಾ ಒಂದು ಆಡಿಯನ್ಸ್ ಪ್ರೀತಿಯಿಂದ ತೊಗೊಂಡ್ರು ಅಂದರೆ ಈಗೇನು ನಾನು ಲಿಸ್ಟ್ ಹೇಳಿದ್ನಲ್ಲ, ಆ ಲಿಸ್ಟಲ್ಲಿ ನಾವು ಇರ್ತೀವಿ, ಆ ಸಿನಿಮಾಗಳ ಸಾಲಿನಲ್ಲಿ ನಾವು ಇರ್ತೀವಿ. ಮೇಲಾಗಿ ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲಿ ಅಂದರೆ ಪ್ರತಿಯೊಬ್ಬರು ಸಿನಿಮಾಗಳನ್ನ ಮಾಡ್ತಾರೆ, ಪ್ರತಿಯೊಬ್ಬರು ದೊಡ್ಡ ಮಟ್ಟದ ಕನಸನ್ನು ಕಟ್ಕೋತಾರೆ. ಬಟ್ ಅದು ರಿಲೀಸ್ ಆದ ನಂತರ ಇದೆ ಗೊತ್ತಾ ವಿಷಯ, ಅಂದರೆ ಅದು ಒಂದು ಡಾಕ್ಯುಮೆಂಟಾಗಿ ಸೇರಿಕೊಳ್ಳುತ್ತೆ. ಫೆಬ್ರವರಿ 21 ನಂತರ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅನ್ನುವಂಥ ಸಿನಿಮಾ ಒಂದು ಡಾಕ್ಯುಮೆಂಟ್. ಅದರ ನಂತರ ಎಲ್ಲವೂ ಪಾಸ್ಟ್ ಆಗ್ಬೋದು ನಿಮಗೆ, ಬಟ್ ಅದು ಡಾಕ್ಯುಮೆಂಟ್ ಆಗುತ್ತೆ ನಿಮಗೆ. ಅಂದರೆ ಒಂದು ಸಿನಿಮಾ ತುಂಬ ಕಾಡಬೇಕು, ನನ್ನ ಪಾತ್ರ ಕಾಡಬೇಕು, ಈ ಕತೆ ಕಾಡಬೇಕು ಅನ್ನೋಂಥ ವಿಚಾರಕ್ಕೆ ಈ ಒಂದು ಪ್ರಾಜೆಕ್ಟು ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಆಡಿಯನ್ಸ್ನ ಎಮೋಷ್ನಲಿ, ಅಥವಾ ಇದಕ್ಕೆ ನಿಮ್ಮ ಪಾತ್ರ ಮತ್ತು ಈ ಸಿನಿಮಾ? ಇಮೋಷನ್ಸ್ ಬಗ್ಗೆ ಇರ್ಬೋದು, ಫ್ರೆಂಡ್ಶಿಪ್ ಬಗ್ಗೆ ಇರ್ಬೋದು, ಆದಮೇಲೆ ಅದು ಎಲ್ಲೋ ಹೋಗಿ ಕನೆಕ್ಟ್ ಆಗುತ್ತೆ. ಇಷ್ಟೇ ಹೇಳ್ಬೋದು, ಟ್ರೂ ಲವ್ಗೆ ಡೆಫಿನೇಷನ್ ನಾನು. ಟ್ರೂ ಲವ್ಗೆ ಡೆಫಿನೇಷನ್ ಏನು ಗೊತ್ತಾ, ಇವಳು ಚಾಲಾಕಿ ಹುಡುಗಿ, ಇವಳು ಸುಮ್ಮನೆ ಪಾತ್ರ ಇದೆಯಲ್ಲ, ಸುಮ್ಮನೆ ಅಲ್ಲ ಅದು. ಅವ್ರು ಕರೆಕ್ಟಾಗಿ ಹೇಳಿಲ್ಲ, ನಾನು ಹೇಳ್ತೀನಿ ಅದನ್ನ ಏನಂತ. ನನ್ನ ಬಾಯ್ ಫ್ರೆಂಡ್ನ ಭೇಟಿ ಮಾಡಬೇಕು, ನಡಿ ಹೋಗೋಣ ಅಂತ ಅವಳು ಕರ್ಕೊಂಡು ಹೋಗೋದು ಇವನ್ನ. ಅಲ್ಲಿ ಹೋದ್ಮೇಲೆ ನಡೆಯೋದೇ ಬೇರೆ ಕತೆ. ಇಲ್ಲ ಸರ್, ನಾ ಹೇಳ್ತಿದ್ರೆ ಮತ್ತೆ ಇವರು ನಂಗೆ ಬೈದ್ರೆ ಮೂವಿ ಸ್ಟೋರಿ ಪೂರ್ತಿ ಹೇಳ್ತಿಲ್ಲ. ಅವನನ್ನ ಕರ್ಕೊಂಡು ಹೋಗೋದು ಇವಳು, ಡ್ರೈವ್ ಅಂದ್ರೆ ಮೋಟಿವೇಟ್ ಮಾಡೋದು ಇವಳು. ಅಲ್ಲಿ ಹೋದ್ಮೇಲೆ ಆಗೋದ್ ಕತೆ ಬೇರೆ, ಅದನ್ನ ಹೇಳೋದಿಲ್ಲ ನಾನು. ಮಿಡ್ಲು ಎಂಡು ಹೇಳಲ್ಲ ನಾನಲ್ಲಿ. ಅಂದ್ರೆ ಒಬ್ಬ ಅಪರಿಚಿತ ಜೊತೆ ಒಂದು ಜರ್ನಿ ಮಾಡಕ್ ರೆಡಿ ಆಗುವಂತ ಹುಡುಗಿ ಇವಳು.
ಅಂದರೆ ಎಷ್ಟು ಫಾರ್ವರ್ಡ್ ಇಡಬೇಡ, ಎಷ್ಟು ಶಾರ್ಪ್ ಇರಬೇಡ ಯೋಚನೆ ಮಾಡಿ ಅವಳು. ಅಲ್ಲ ಆ್ಯಕ್ಚುಲಿ ಪಂಡ್ರಾಪುರದಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಬ್ರ್ಯಾಂಡ್ ಅಂಬಾಸಡರ್ ಮಾತ್ರ. ಎಲ್ಲ ಈ ಇಂಟರ್ವ್ಯೂ ಸಪೋಸ್ ನಮ್ಮ ತಂಗಿ ನೋಡಿದಾರ, ಆಕಿ ಅಲ್ಲೇ ಪಂಡ್ರಾಪುರ ಇರ್ತಾಳೆ ಆಕಿ. ಹೌದಾ? ಆಕಿ ಹೇಳ್ತೀನಿ ನಾನು, ನೋಡಿ ಹಿಂಗದ ಹುಡುಗಿ ಪಾತ್ರ, ನಾಳೆ ನಿನ್ನ ಮಗಳು ಹಿಂಗೆ ಆಗಲಿ ಅಂತ. ಒಂದು ಅಂಗಡಿ ನಾವು ಶೂಟ್ ಮಾಡ್ತಿದ್ವಲ್ಲ, ಅಲ್ಲಿ ಅಂಗಡಿ ಇವ್ರದೊಂದು ಅಂಗಡಿ ಇರ್ತದಲ್ಲ, ಶೂಟ್ ಮಾಡ್ತಿದ್ವಲ್ಲ, ಅಂಗಡಿಲಿ ಇವ್ಳು ನಿಂತ್ಕೊಂಡು ಬನ್ನಿ ಬನ್ನಿ ಅಂತ ಹಿಂಗೆ ಕರೆಯೋದೆಲ್ಲ ಮಾಂಟೇಜ್ ಶಾರ್ಟ್ಗಳೆಲ್ಲ ಇರೋದು. ನಾವು ಎದುರಿಗಿನ ಅಂಗಡಿಲಿ ಕ್ಯಾಮ್ರಾ ಯಾರಿಗೂ ಗೊತ್ತಾಗದಂಗೆ ಇಟ್ಟು ಶೂಟ್ ಮಾಡ್ತಾ ಇದ್ವಿ ಅದನ್ನು. ಅಲ್ಲಿ ಜನ ಎಲ್ಲ ಇವ್ರು ಕರಿತಿರೋದಕ್ಕೆ ಬಂದು ವ್ಯಾಪಾರ ಮಾಡಕ್ ಶುರು ಮಾಡಿದ್ರು. ತುಂಬಾ ಪ್ರಾಫಿಟ್ ಆಗಿದೆ ಸರ್, ತುಂಬಾ ಲಾಭ. ನಾನು ಅಂಗಡಿ ಹೇಳಿದೆ, ಸರ್ ಇಟ್ಕೊಂಡ್ಬಿಡಿ ಕೆಲ್ಸಕ್ಕೆ, ಇಲ್ಲೇ ನಾವು ಬಿಟ್ಟು ಹೋಗ್ಬಿಡ್ತೀವಿ. ನೋಡ್ಲಿಕ್ಕೆ ಚಂದ ಬೇರೆ ಚಂದ ಹುಡುಗಿ, ಮಂಗಳೂರು ಹುಡುಗಿ. ಯಾವಾಗ ನಾವು ಶೂಟ್ ಮಾಡ್ತಾನೆ ಅಲ್ಲಿರುವಂತಹ ಒಂದು 4-5 ಜನಕ್ಕೆ ನಾವು ಕನೆಕ್ಟ್ ಆಗ್ತೀವಲ್ಲ, ಅದು ಡಬಲ್ ತ್ರಿಬಲ್ ಆಗ್ತಾ ಹೋಗುತ್ತೆ, ಅದು ಆಡಿಯನ್ಸಾಗಿ ಕನ್ವರ್ಟ್ ಆಗುತ್ತೆ. ಅಂಜನ್ ನಾಗೇಂದ್ರಗೆ ಅಂದರೆ ನಾನು ಕಂಬಳಿ ಹುಳ ಮಾಲ್ಗಳಲ್ಲಿ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಮಾಡಿದ್ದು ನಾನು ನೋಡಿದ್ದೀನಿ ಕಣ್ಣಾರೆ. ನಮ್ಮ ಪ್ರಮೋಷನ್ ಕೂಡ ಬಂದಿದ್ವಿ ಅದಕ್ಕೆಲ್ಲ. ಅದ್ರ ನಂತರ ಒಂದು ಲೇಯರ್ ಗ್ಯಾಪ್ ಆಯಿತು. ಒಂದು ಲೇಯರ್ ಗ್ಯಾಪ್ ಇನ್ ದ ಸೆನ್ಸ್, ಈ ಸಿನಿಮಾ ಮಾಡೋಕೆ ಒಂದು ಸಣ್ಣ ಗ್ಯಾಪ್ ತೊಗೊಂಡ್ರಿ. ಈ ಗ್ಯಾಪಲ್ಲಿ ಏನೆಲ್ಲ ಫೀಲ್ ಮಾಡ್ಕೊಂಡ್ರಿ ಅಂಜನ್ ನಾಗೇಂದ್ರ? ಅಂದರೆ ಗುರು ಇಲ್ಲ ಅದಕ್ಕಿಂತಲೂ ಚೆನ್ನಾಗಾಗುತ್ತೆ ಸಿನಿಮಾ, ಚೆನ್ನಾಗಾಗಬೇಕು, ಕತೆ ಚೆನ್ನಾಗಿದೆ, ದೊಡ್ಡ ಮಟ್ಟದ ಎಫರ್ಟ್ ನಾವು ಹಾಕಬೇಕು. ಈ ಒಂದು ಸ್ಟ್ರಾಂಗ್ ಆಗಿರುವಂತಹ ಎನರ್ಜಿ ಹೇಗೆ ಫ್ಲೋ ಆಯಿತು? ಅಂದರೆ ಈಗ ನಾನು ಫಸ್ಟು ಸ್ಕ್ರಿಪ್ಟನ್ನು ಚೂಸ್ ಮಾಡಿದಾಗಲೂ ಅದು ನಾನು ಮಾಡೋ ಕೆಲಸಗಳು ಅಂದರೆ ವೈಡಾಗಿ ತಲುಪಬೇಕು. ಅಂದರೆ ಒಬ್ರಿಗೆ ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿ ಸಿನಿಮಾಗಳನ್ನ ಮಾಡಬಾರ್ದು ಅಂತ ನನ್ನಿದು. ಅಂದರೆ ಮಾಡೋ ಕೆಲಸಗಳು ತುಂಬ ಜನಕ್ಕೆ ತಲುಪಬೇಕು. ಹಾಗಾಗಿ ನಿಮ್ಗೆ ಗೊತ್ತಿದೆ, ಕಂಬಳಿ ಹುಳ ನೋಡಿದಾಗ ಅದರಲ್ಲಿ ಎಷ್ಟೆಷ್ಟು ಅಂದರೆ ಲೈಫ್ ಸ್ಟೈಲ್ಗಳಿದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಈಗ ನಾವೆಲ್ಲೇ ಹೋದರೂ ಎಲ್ಲರಿಗೂ ಕನೆಕ್ಟ್ ಆಗೋದು ಸಿನಿಮಾ, ಅದು ಅದೇ ವಿಷಯಕ್ಕಾಗಿ, ಹತ್ತಿರ ಅನಿಸೋ ವಿಷಯಕ್ಕಾಗಿ. ಇನ್ನೆಲ್ಲೋ ಜೋಗಪ್ಪ ಬಂದರೆ ಇದು ನಮ್ಮ ಮೂಲನೇ, ಅಂದರೆ ನಮ್ಮ ಹುಟ್ಟಿಂದ ಹಿಡಿದು ನಮ್ಮ ಸಾವಿನ ತನಕನೂ ಒಂದಷ್ಟು ಮೌಲ್ಯಗಳನ್ನ ಹೇಳೋ ಕಥೆ ಇದು. ಸೊ ಇದು ನನಗೆ 2ನೇ ಸಿನಿಮಾವಾಗಿ, ಅದು ನನಗಿನ್ನೂ ಥಿಯೇಟ್ರಲ್ಲಿದ್ದಾಗಲೇ ನನಗೆ ಸಿಕ್ಕಿದ್ರಿಂದ, ಸೊ ನಾನು ಮಾಡಿರೋ ಕೆಲಸಕ್ಕೆ ಒಂದೆಲ್ಲೋ ಅಕ್ಸೆಪ್ಟೆನ್ಸಿ ಇದೆ. ಸೊ ಅದನ್ನು ಒಬ್ಬರು ಟೆಕ್ನಿಷಿಯನ್ ಒಪ್ಕೊಂಡಿದ್ದಾರೆ ಅಂದಾಗ, ಸೊ ಹಂಗಾದ್ರೆ ನಾನು ಮಾಡ್ತಿರೋ ಕೆಲಸ ಕರೆಕ್ಟಾಗಿದೆ, ಇನ್ನೊಂಚೂರು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಈ ಸ್ಕ್ರಿಪ್ಟ್ ಬಂತು. ಈ ಸ್ಕ್ರಿಪ್ಟ್ ಬಂದ ಮೇಲೆ ಅಂದರೆ ಈಗ ನಾವು ಹಯವರ್ಧನ್ ಸರ್ನ ನಾನು ಸ್ಕ್ರೀನ್ ಮೇಲೆ ನೋಡುವಾಗ ಅದು ನೀವು ಹೆಂಗೆ ಹೇಳ್ತಿದ್ರಿ, ಸೊ ಆ ಟೈಟ್ಲು ಬಂದಾಗ ಒಂದು ನಮಗೆ ಖುಷಿನೇ ಇರ್ತಿತ್ತು. ನಾನು ಇನಿಷಿಯಲ್ ಡೇಸ್ 16ನಲ್ಲಿ ಎಂಥದ್ದು ಆಡಿಷನ್ಸ್ಗೆಲ್ಲ ಅಲಿವಾಗಲ್ಲ. ಸೊ ಇವ್ರುಗಳು ವರ್ಡ್ ಕೇಳ್ತಿದ್ವಿ, ಇವ್ರು ಸೀರಿಯಲ್ ಎಲ್ಲಾದರೂ ಆಡಿಷನ್ಸ್ ಮಾಡ್ತಿರ್ತಾರೆ, ಹೋಗಿ ಅಂದರೆ ಇದ್ಕೊಡೋಣ ಹಂಗೆ ಹಿಂಗೆ ಅನ್ನೋ ಥರದ್ದು. ಈಗ ಅಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ನಮಗೆ ವ್ಯಕ್ತಿಯಾಗಿ ನಾನು ಸಂಭ್ರಮಿಸೋದು ಕಮ್ಮಿ, ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದನ್ನು ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ, ಅದನ್ನು ತುಂಬ ನಾನು ಗೌರವಿಸ್ತೀನಿ. ಏನಕ್ಕೆ ಅಂತ ಅಂದರೆ ಅವರ ಎಕ್ಸ್ಪೀರಿಯನ್ಸು ನನ್ನ ಜರ್ನಿಗೆ, ನನ್ನ ಕಲಿಕೆಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಅವ್ರಿಗೆ 24 ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ನಂಗೆ ಸ್ಕ್ರಿಪ್ಟಿಗಿಂತನೂ ಅದು ದೊಡ್ಡದಾಗಿತ್ತು. ಸ್ಕ್ರಿಪ್ಟ್ ಆಬ್ವಿಯಸ್ಲಿ ಮಾಡೇ 24 ವರ್ಷ ಅವ್ರು ಹೇಳ್ದಂಗೆ ಸುಮ್ಮನೆ ಇಂಡಸ್ಟ್ರಿಯಲ್ಲಿ ಇಲ್ಲ ಅವರು, ಅವೆಲ್ಲ ನಿಡ್ಕೊಂಡೆ ಅವ್ರು ಮಾಡಿರ್ತಾರೆ. ಸೊ ಅದು ಆಗಿದೆ ಸರ್. ಸ್ಕ್ರಿಪ್ಟು 7-8 ತಿಂಗಳು ವರ್ಕ್ ಮಾಡಿದ್ದೀವಿ. ಫಸ್ಟ್ ಬೇರೆ ಸ್ಕ್ರಿಪ್ಟ್ ಮಾಡ್ತಾ ಇದ್ದಿದ್ದು, ಮಕ್ಕಳು ಇಟ್ಕೊಂಡು ಮಾಡಬೇಕಿತ್ತು ನಮಗೆ ಒಂದು ಬೇರೆ ಪಿಕ್ಚರು. ಅದರಲ್ಲೂ ಭೈರ ಇದ್ದಾನೆ, ಬಟ್ ಅವ್ನ ಜೊತೆ ಮಕ್ಕಳು ಇರ್ತಾರೆ ಅನ್ನೋ ಕಾರಣಕ್ಕೆ ಹಾಲಿಡೇಸಲ್ಲೇ ಮಾಡ್ಬೇಕದನ್ನ, ಅದನ್ನು ಆಗೋದಿಲ್ಲ, ಈಗ ನೆಕ್ಸ್ಟ್ ಇಯರ್ ಮಾಡೋಣ ಅಂದ್ಬಿಟ್ಟು ಇದನ್ನು ಶುರು ಮಾಡ್ಕೊಂಡ್ವಿ. ವರ್ಷನ್ಸ್ ಮಾಡಿ ಅಂಜನ್ ಕೊಟ್ಟಿದ್ದು 8ನೇ ವರ್ಷ ನಾನು. ಓಕೆ. ಅಂದರೆ ಪ್ರತಿ ಸಲ ಚೇಂಜ್ ಆಗ್ತಾ ಬಂತಿದ್ದು, ಬೇಡ ಇದು ಚೆನ್ನಾಗಿಲ್ಲ, ಇದು ಹಿಂಗೆ ಮಾಡ್ಬೇಕಂತ ತುಂಬ ಟೀಮ್ ಡಿಸ್ಕಸ್ ಮಾಡಿದ್ವಿ. ಒಂದು ಸ್ಕ್ರಿಪ್ಟ್ನ ಪ್ರಾಪರಾಗಿ ಒಂದು 5-6 ಜನ ಎಕ್ಸ್ಪರ್ಟ್ಸ್ ಕೂತಿದ್ದು, ನಾನು ಒಬ್ಬ ಬರ್ತಿದ್ದಲ್ಲ ಇದು. ನಮ್ಮ ಸೃಜನ್ ರಾಘವೇಂದ್ರ ಅಂತಿದ್ದಾರೆ, ಇನ್ನು ಚೇತನ್ ಅಂತಿದ್ದಾನೆ, ನಮ್ಮ ನಟರಾಜ್ ಅವ್ರು ಕೂತ್ಕೊಂಡಿದ್ದಾರೆ, ನಮ್ಮ ವೇಣು ಕೂತ್ಕೊಂಡಿದ್ದಾರೆ. ಟೀಮ್ ಎಲ್ಲ ಕೂತ್ಕೊಂಡು 10 ದಿನ 15 ದಿನಕ್ಕೆ ಒಂದು ಸಲ ಕೂತ್ಕೊಂಡು ಗ್ರೂಮಿಂಗ್ ಮಾಡೋದು, ಮತ್ತು ಅದನ್ನು ಬರ್ದು ತೆಗಿಯೋದು. ಹಿಂಗೆ ಮಾಡಿದಾಗ ಒಂದು ಫೈನ್ ಟ್ಯೂನ್ ಆಗುತ್ತೆ ನಿಮಗೆ. ಅಷ್ಟಾಗಿ ನನ್ನ ಸಿನಿಮಾ ಬಂದಿದ್ದೆ 257 ಫಸ್ಟ್. ಟೋಟಲ್ ಎಡಿಟ್ ಆಗಿದ್ಲೆಂತೆ 257. ಓಕೆ. ಸೆಕೆಂಡ್ ಎಡಿಟ್ 232, ಥರ್ಡ್ ಎಡಿಟ್ 216 ಡಬ್ ಮಾಡಿದ್ದು ನಾವು. ಕೊನೆಗೆ ಇರೋದು 2 ಅವರ್ 6 ನಿಮಿಷ ಇದೆ. ಈಗ ಅಂದರೆ ಪ್ಯಾಕ್ಡ್ ಆಗಿದೆ ಟೈಟಾಗಿ, ಅಂದರೆ ಅದು ಅಲ್ಲಿ ಮುಲಾಜೆ ಇಲ್ಲ. ಅಂದರೆ ಯಾವ ಲ್ಯಾಗು ಪಾಗು ಸುಮ್ಮನೆ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ, ಎಲ್ಲೋ ಶಾರ್ಟ್ ತೆಗೆದಿದ್ದೀನಿ, ಎಲ್ಲೆಲ್ಲೋ ತುಂಬ ಇಂಪಾರ್ಟೆಂಟ್ ಕಡೆ ತೆಗೆದಿರೋ ಶಾರ್ಟ್ ಎಲ್ಲ ಡಿಲೀಟ್ ಮಾಡಿದ್ವಿ. ಬೇಡ ಅದು ಬೇಕಾಗಿಲ್ಲ, ಅದೇನೋ ನಮ್ಮ ಕನೆಕ್ಟ್ ಆಗ್ತಿಲ್ಲ, ಅದು ಬೇಡ ಅಂದ್ಬಿಟ್ಟು ಸುಮಾರು ಬಿಟ್ವಿ. ಅಂದರೆ ಒಟ್ಟು ಒಂದು ಪ್ಯಾಕೇಜ್ ಆಗಬೇಕು, ಒಂದು ನೀಟಾಗಿ ಒಂದು ಆಡಿಯನ್ಸಿಗೆ ಕೊಟ್ಟರೆ ಅವ್ನು ಕ್ಲೀನಾಗಿ ನೋಡ್ಬೇಕು. ಈಗ 5 ನಿಮಿಷ ಬೋರ್ ಹೊಡೆದ್ರೆ ಮೊಬೈಲ್ ತೆಗಿತಾರೆ ಸರ್ ಥಿಯೇಟ್ರ್ನಾಗ ಜನ. ನೀವು ನೋಡಿರ್ತೀರಿ, ನಾನು ನೋಡೀನಿ. ಮೊಬೈಲ್ ತೆಗೆದು ರೀಲ್ಸ್, ಮೊನ್ನೆ ಥಿಯೇಟ್ರಲ್ಲಿ ರಿಲೀಸ್ ನೋಡ್ತಿದ್ದಾನೆ. ಆ ಥರ ಆಗಬಾರ್ದು. ಇವತ್ತು ಭಾಳ ಜವಾಬ್ದಾರಿಯಿಂದ ಸಿನಿಮಾ ಮಾಡ್ಬೇಕು ಇವತ್ತು. ಎವ್ರಿ ಫಿಲ್ಮ್ ಮೇಕರ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಆ್ಯಂಡ್ ಎಲ್ಲರೂ ಪರ್ಫಾರ್ಮ್ ಟೈಟಾಗಿ ಮಾಡ್ಬೇಕು ಇವತ್ತು. ಇಲ್ಲ, ನೀವು ಮೊಬೈಲ್ ಬಗ್ಗೆ ಕೇಳೋದಕ್ಕೆ ಒಂದು ನಿಮಗೆ ಕನೆಕ್ಟ್ ಆಗುವಂಥ ವಿಷಯ ಹೇಳ್ತೀನಿ. ಇತ್ತೀಚೆಗೆ ಕಿಚ್ಚ ಸುದೀಪ್ ಅವ್ರ ಮ್ಯಾಕ್ಸ್ ಸಿನಿಮಾ ಹತ್ರ ನೋಡಿ ಬಂದ ನಂತರ ನಾವು ಕಂಪ್ಲೀಟ್ ಲಾಸ್ಟ್ ರೋಲ್ ಇದ್ವಿ, ಹಿಂದೆ ಇದ್ವಿ. ಎದ್ದು ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಯಾರ್ಯಾರು ಏನು ಸಿನಿಮಾ ನೋಡ್ತೀರಂತ. ಸಿನಿಮಾ ಶುರುವಾಗಿ ಇಂಟ್ರೋಲ್ವರೆಗೂ ಯಾರೊಬ್ಬರು ತನ್ನ ಮೊಬೈಲ್ ತೆಗೆದು ಏನನ್ನು ನೋಡಿದಂಥ ಎಕ್ಸಾಂಪಲ್ ನಾನು ನೋಡಲಿಲ್ಲ. ಅದಕ್ಕೆ ಸಿನಿಮಾ ಹಿಟ್ಟು ಸರ್, ಅದು ಸೂಪರ್ ಹಿಟ್ ಅದು. ಅಲ್ಲ, ಯಾಕಂದ್ರೆ ಇದನ್ನು ನೀವು ಸಂಭ್ರಮಿಸ್ಬೇಕಂತ ಹೇಳ್ತಾ ಇರೋದು, ಅದು ನಿಮ್ಮ ಸಿನಿಮಾಗೂ ಆಗಲಿ ಅಂತ. ಡೆಫಿನೆಟ್ಲಿ. ಸೆಕೆಂಡ್ ಹಾಫ್ ಕೂಡ ಇಂಟ್ರೋಲ್ಗೆ ಆಚೆ ಹೋದ್ರು ಬೇಗ ಬಂದು ಕೂತ್ಕೊಂಡ್ರು. ಅಷ್ಟು ಟೈಟಾಗಿ ಸಿನಿಮಾನ ಎಂಗೇಜಿಂಗ್ ಟೆನ್ಷನ್ ಸರ್. ಅಲ್ಲಿ
ಸ್ಕ್ರೀನ್ ಮೇಲೆ ಪಾತ್ರಗಳ ಟೆನ್ಷನಲ್ಲಿ ಇದ್ದು. ನಾನು ಸಿನಿಮಾ ನೋಡಿದೆ ಮ್ಯಾಕ್ಸು, ಪಾತ್ರಗಳ ಟೆನ್ಷನ್ ಇಲ್ಲ, ನಾವು ಆಡಿಯನ್ಸ್ ನಾವು ಟೆನ್ಷನ್ ಮಾಡ್ಕೋತಾ ಇದ್ವಿ, ಹೆಂಗೆ ಬಗೆಹರಿತದೆ, ಹೆಂಗೆ ಉಳಿತಾರೆ ಇವರೆಲ್ಲ ಅನ್ನೋ ಥರದ್ದು. ಅದು ಒಂದು ಸ್ಕ್ರಿಪ್ಟ್ ಆಗ್ಬೋದು, ಒಂದು ಪರ್ಫಾರ್ಮೆನ್ಸ್ ಆಗ್ಬೋದು, ಎಲ್ಲವೂ ಒಂದು ಟೈಟ್ ಪ್ಯಾಕೇಜ್, ಒಂದು ಕಮರ್ಷಿಯಲ್ ಪ್ಯಾಕೇಜ್ ಇದ್ದು. ಅದು ಆಗಬೇಕು ಸರ್, ಅದಂದರೆ ಅದು ಆದ್ರೇ ಸಿನಿಮಾ ಉಳಿಯೋದು. ಆಡಿಯನ್ಸು ಭ್ರಮನಿರಸನಗೊಂಡ, ಡೈವರ್ಟ್ ಆದ, ಹೋಗ್ಬಿಡ್ತಾನೆ ಅವನನ್ನು ಎಳೆದು ಕೂಡಿಸಿ ಹಿಂಗೆ ಅವ್ನು ಹಿಂಗೆ ಕೂತ ಒಂದ್ಸಲ ಕನೆಕ್ಟ್ ಆದ ಅಂದರೆ ಎಲ್ಲೋ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆದರೂ ನೋಡ್ತಾನೆ ಅವ್ನು. ಬಟ್ ಅವ್ನು ಕನೆಕ್ಷನ್ ಕೊಡಬೇಕು ಅವನಿಗೆ. ಆ ಕನೆಕ್ಷನ್ ಎಲ್ಲೋ ಜೋಗಪ್ಪ ನೀನು ಅರಮನೆ ಅದ್ಭುತವಾಗಿ ಕೊಡುತ್ತೆ. ಅಂದರೆ ಎಮೋಷ್ನಲ್ ಕನೆಕ್ಷನ್ ಆಗ್ಬೋದು, ಜರ್ನಿ ಕನೆಕ್ಷನ್ ಆಗ್ಬೋದು, ಚೇಂಜ್ ಲೊಕೇಶನ್ ಚೇಂಜ್ ಆಗ್ತಾ ಹೋಗುತ್ತೆ, ಅಲ್ಲಿ ಒಂದು ಫ್ರೆಶ್ನೆಸ್ಸು, ಒಂದು ಹೊಸದೇನೋ ಒಂದು ಬರುತ್ತೆ, ಹಂಗೆ ಮಾಡ್ತಾ ಹೋಗಿದ್ದೀವಿ ಅದನ್ನು. ಸೊ ಆ ಕಾರಣಕ್ಕೆ ಜರ್ನಿ ಸಿನಿಮಾಗಳು ಪ್ಲಸ್ ಆಗುತ್ತೆ. ಜರ್ನಿ ಸಿನಿಮಾಗಳು ಗೆದ್ದಿರೋದು ಈ ಕಾರಣಕ್ಕೇನೆ ಅಂತ ನನ್ನ ಬಲವಾದ ನಂಬಿಕೆ. ಇಲ್ಲ, ನಿಮ್ಮ ಸಿನಿಮಾದ ಮಧ್ಯೆ ಬಹಳಷ್ಟು ಸಿನಿಮಾಗಳ ಹೆಸರುಗಳು, ನಟರು ಬಂದು ಹೋಗಿದ್ದ ಉದ್ದೇಶ ಅದೆಲ್ಲವೂ ಕನೆಕ್ಟ್ ಆಗಲಿ ನಿಮ್ಮ ಸಿನಿಮಾಗೆ, ನಿಮ್ಮ ಜರ್ನಿಗೆ ದೊಡ್ಡ ಮಟ್ಟದ ಹೆಲ್ಪ್ ಆಗಲಿ ಅಂತ ನಾನು ಅದನ್ನು ಬಳಸ್ಕೊಂಡೆ. ವಿತ್ ಡ್ಯೂ ಆಲ್ ರೆಸ್ಪೆಕ್ಟ್, ಸುದೀಪ್ ಅವರು, ಅಪ್ಪು ಸರು, ಶಿವಣ್ಣ ಅವೆಲ್ಲರೂ ನಮಗೆ ಮೋಟಿವ್ ಮಾಡುವಂಥ ನಟರು. ಸರ್, ನಾವು ಅದು ನೋಡ್ಕೊಂಡೆ ನಾವು ಕೆಲಸ ಮಾಡಬೇಕಾಗುತ್ತೆ. ನಮ್ಗೆ ಅವೆಲ್ಲ ಎಕ್ಸಾಂಪಲ್ಸ್ಗಳಲ್ವಾ, ಅವರಿಗೆ ಯಾವುದರಲ್ಲಿ ಗೆದ್ದಿರ್ತಾರೆ, ಹೆಂಗೆ ಜನನ ರೀಚ್ ಆಗಿರ್ತಾರೆ, ಅದೆಲ್ಲ ನಮಗೆ ಸಿಲೆಬಸ್ಗಳೇ. ನಾನು ಅದನ್ನೇ ಹೇಳ್ತಿರ್ತೀನಿ ಯಾವಾಗಲೂ. ಸೀನಿಯರ್ಸ್ ಆ್ಯಕ್ಟರ್ಗಳು ಸಿಕ್ತಾಗಲೂ ಕೂಡ ಎಲ್ಲ ಬುಕ್ಗಳೇ ನಮಗೆ. ಸೊ ಆ ಬುಕ್ಗಳನ್ನ ನಾವು ಹೆಂಗೆ ಓದ್ಕೊಬೇಕು, ಅದು ಪ್ರತಿಯೊಂದನ್ನು ಕಲಿಸ್ತಾನೆ ಇರುತ್ತೆ. ಸೊ ಅದನ್ನು ನೋಡಿಕೊಂಡೆ, ಅಂದರೆ ಅವ್ರು ಮಾಡಿರೋ ಒಂದಷ್ಟು ಕೆಲಸಗಳು, ಸೊ ನಮಗೆ ಇದ್ರಲ್ಲಿ ಸರಿ ಯಾವುದು ತಪ್ಪು ಯಾವುದು, ಏನಕ್ಕೆ ಅವ್ರು ವರ್ಕ್ ಆಗಿದ್ರೆ ಏನಕ್ಕೆ ವರ್ಕ್ ಆಗಿಲ್ಲ ಅನ್ನೋದನ್ನು ಕಲಿಯೋದಕ್ಕೆ ಅವೆಲ್ಲ ಎಕ್ಸಾಂಪಲ್ಸ್ಗಳು. ಇನ್ಯಾವುದೋ ಹೋಗಿ ನಾನು ಇನ್ನೆಲ್ಲೋ ಓದ್ಕೊಂಬರೋಕ್ಕಾಗಲ್ಲ ಸಿನಿಮಾನ. ಇಲ್ಲ, ಇದು ಹೆಂಗೆ ಆಡಿಯನ್ಸ್ಗೆ ಹೆಂಗೆ ಸಿನಿಮಾ ಮಾಡ್ಬೇಕು ಅನ್ನೋದಕ್ಕೆ ಎಷ್ಟೇ ಬುಕ್ಸ್ ಓದಿದ್ರು ಅದು ಸಾಧ್ಯನೇ ಇಲ್ಲ. ದೇಶ ಸುತ್ತಬೇಕು, ಕೋಶ ಅದು ಹೆಂಗಿರುತ್ತೆ ಅಂದರೆ ಕೆಲಸಗಳ ಮೂಲಕನೇ ನಾವು ಅದು ನೋಡೇ ಕಲಿಬೇಕಾಗಿರುತ್ತೆ. ಅದಕ್ಕೆ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಬುಕ್ಸ್ಗಳಿದೆ, ದೊಡ್ಡ ದೊಡ್ಡ ಬ್ರಹ್ಮಾಂಡಗಳೇ ಇದೆ. ಸೊ ಸ್ವೀಟ್. ಮಂಗಳೂರು ಹೆಂಗಿದೆ ಮಾ? ಮಂಗಳೂರು ಹೆಂಗಿದೆ ಹವಾ? ಚೆನ್ನಾಗಿದೆ, ಶೆಕೆ ಇದೆ ಇವಾಗ. ಅಲ್ಲ, ಸೆಕೆ ಜೊತೆಗೆ ಸಿನಿಮಾದ ದೊಡ್ಡ ಮಟ್ಟದ ಆ ಹಾಟ್ ಫೀಲ್ ಆಗಲಿ, ಜನ ಥಿಯೇಟ್ರಿಗೆ ಬರುವಂಥದ್ದು. ಸಿನಿಮಾ ನೋಡೋದಕ್ಕೆ ಎಷ್ಟು ನಿಮ್ಮ ಗೊತ್ತಿರೋರು, ನಿಮ್ಮ ಊರಿನ ಜನ, ಸುತ್ತಮುತ್ತವರು, ನಿಮ್ಮ ಅಟ್ಮಾಸ್ಫಿಯರ್ಲಿ ಎಷ್ಟು ಆ ಒಂದು ಮಾಹೋಲ್ ಹೇಗಿದೆ? ಕಾಲೇಜಲ್ಲಿ ಹೇಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಎಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ಮೂವಿ ಬರ್ತಿದೆ ಅಂದ್ರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ಆದ್ಮೇಲೆ ಸ್ಟಾಫ್, ನಮ್ಮ ಮನೆ ಸುತ್ತಮುತ್ತ ರಿಲೇಟಿವ್ಸ್ ಆಗಿರ್ಬೋದು, ತುಂಬಾ ಫುಲ್ ಜೋಶಲ್ಲಿದ್ದಾರೆ. ಹೇಗಿರ್ಬೋದು ಅಂದ್ರೆ ಅಲ್ಲಿವರೆಗೂ ಹೋಗಿ ಬಂದಿದ್ಯಾ, ಹೇಗಿರ್ಬೋದು ಅಂದ್ರೆ ಹೇಳ್ತಿದ್ದೆ ಮಧ್ಯ ಮಧ್ಯದಲ್ಲಿ, ಇಂಥದ್ದೆಲ್ಲ ಆಯ್ತು, ಎಷ್ಟು ಕಷ್ಟಪಟ್ಟು ಮಾಡಿದೀವಿ ಅಂತ. ಸೊ ಎಲ್ಲ ಕಾಯ್ತಿದ್ದಾರೆ. ಅಲ್ಲ, ಪ್ರೀತಿಸೋರ್ ಸಂಖ್ಯೆ, ಫಾಲೋವರ್ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ? ತುಂಬಾನೇ ಜಾಸ್ತಿ ಆಗಿದೆ. ತುಂಬಾನೇ ಜಾಸ್ತಿ ಆಗಿದೆ. ಅದಾಗಬೇಕು ಅಲ್ವಾ? ಅದಾದಾಗ್ಲೇನೆ ಇನ್ನೂ ಆಗ್ಬೇಕು. ಹೈವದನ್ ಅವರಿಗೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅನ್ನೋದು ಯಾವ ಥರದ ಅರ್ಥವನ್ನು ಕೊಡುತ್ತೆ ನಿಮ್ಮ ಲೈಫ್? ನನ್ನ ಲೈಫಿಗೂ ಕನೆಕ್ಟ್ ಆಗುತ್ತೆ, ಅದು ನಿಮ್ಮ ಲೈಫಿಗೂ ಕನೆಕ್ಟ್ ಆಗುತ್ತೆ. ಆ ಕತೆ, ಆ ಪಾತ್ರ, ಆಮೇಲೆ ಅಲ್ಲಿ ಬರುವ ಎಲ್ಲ ಪಾತ್ರಗಳನ್ನು ತೊಗೊಂಡಾಗ ಫನ್ ರೈಡ್ ಜೊತೆಗೆ ನಾವು ಟ್ರಾವೆಲ್ ಮಾಡ್ತಾ ಈ ಪಾತ್ರಗಳು ಕನೆಕ್ಟ್ ಆಗೋಗುತ್ತೆ. ನಮ್ಮ ಎಲ್ಲರ ಮಧ್ಯೆ ನಾವೆಲ್ಲರೂ ಮನುಷ್ಯರು ಅನ್ನೋದೊಂದು ಸಂಬಂಧ ಇದೆ. ನಮ್ಮ ಊರು, ಜಾತಿ, ಧರ್ಮ, ಬೇರೆ ಮನೆ ಅದೆಲ್ಲ ಬಿಟ್ಬೇಡ. ನಾವೆಲ್ಲರೂ ಮನುಷ್ಯರು ಅನ್ನೋ ಕಾರಣಕ್ಕೆ ರಿಲೇಟಿವ್ಸ್. ನಾವು ಈ ಲೈನ್ನ ಎಲ್ಲೋ ಒಂದು ಕಡೆ ಅಟೆಂಡ್ ಮಾಡ್ತಾ, ಹಾಗಂತ ಫಿಲಾಸಫಿ ಥರ ಅಟೆಂಡ್ ಮಾಡಲ್ಲ. ಅದು ಫನ್ನಾಗಿ ಹಂಗಂಗೆ ಹೋಗ್ತಾ ಒಂದು ಕಡೆಗೆ ಸೀರಿಯಸ್ ಆಗಿ ಕನೆಕ್ಟ್ ಆಗುತ್ತೆ ಅದು. ಸೊ ಎಲ್ಲೋ ಜೋಗಪ್ಪ ನೀನು ಅರಮನೆ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ, ಇಡೀ ಫ್ಯಾಮಿಲಿ ಕನೆಕ್ಟ್ ಆಗುವಂಥ ಸಿನಿಮಾ. ಅಪ್ಪ ಬಂದರೆ ಮಗನ ನೆನೆಸ್ಕೊತಾನೆ, ಮಗ ಬಂದರೆ ಅಪ್ಪನ ನೆನೆಸ್ಕೊತಾನೆ, ಅಮ್ಮ ಬಂದರೆ ಮಗ ಮತ್ತು ಗಂಡನ ನೆನೆಸ್ಕೊತಾಳೆ, ತಂಗಿ ಬಂದರೆ ಅಪ್ಪ ಅಮ್ಮ, ಹಿಂಗೆ ಆ ಫ್ಯಾಮಿಲಿ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಕೊಂಡು ಎನ್ಹೆನ್ಸ್ ಮಾಡುವಂಥ ಒಂದು ಸ್ಕ್ರಿಪ್ಟ್ ಇದು. ಪ್ಲಸ್ ಜರ್ನಿ ಎಸ್ಪೆಷಲಿ ಯಂಗ್ಸ್ಟರ್ಸಿಗೆ ಭಾಳ ಇಷ್ಟ ಆಗ್ಬೋದು, ವಯಸ್ಸಾದವ್ರಿಗೂ ಭಾಳ ಇಷ್ಟ. ಫಾರ್ ಎಕ್ಸಾಂಪಲ್, ಈಗ ದೇಶ ನೋಡಬೇಕು, ಹೋಗಬೇಕು, ಅಲ್ಲಿ ಟ್ರಿಪ್ ಹೋಗಬೇಕು, ಮನಾಲಿಗೆ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು ಅಂದ್ಕೊಂಡು ವರ್ಷಗಟ್ಟಲೆ ಪ್ಲ್ಯಾನ್ ಮಾಡ್ತಿರ್ತಾರೆ ಜನ. ಬರೀ ಪ್ಲ್ಯಾನ್ ಮಾಡ್ಕೊಂಡೇ ಇರ್ತಾರೆ, ಒಂದು ಏನೋ ಕಾರಣಕ್ಕೆ ಹೋಗೋಕ್ಕಾಗಿರೋ ಈ ಥರ. ಅಂಥವ್ರಿಗೆ ನಾವು 2 ಗಂಟೆ 6 ನಿಮಿಷದಲ್ಲಿ ಅವ್ರು ಕೂಡ 125-150 ರೂಪಾಯಿಗೆ ಇಡೀ ದೇಶ ಸುತ್ತಿಸ್ತೀವಿ. ಅವಾಗಲೇ ಒಂದು ಮಾತು ಹೇಳಿದ್ರೆ, ದೇಶ ಸುತ್ತು ಕೋಶ ಓದು ಅಂತ. ಕೋಶ ಅವ್ರು ಓದ್ಕೊಳ್ಳಿ, ದೇಶ ನಾವು ಸುತ್ತಿಸ್ತೀವಿ, ಬನ್ನಿ ದೇಶ ಸುತ್ತೋಣ. ಇದು ಕಮರ್ಷಿಯಲ್ ಡೈಲಾಗ್ ಅಂತ. ವೆರಿ ನೈಸ್. ಅಂಜನ್ ಕಂಡಂತಹ ಅರಮನೆ ಎಲ್ಲೋ ಜೋಗಪ್ಪ, ಅಂಜನ್ ಅರಮನೆ. ಭಾವನೆಗಳು ತುಂಬಿರೋ ದೊಡ್ಡ ಶ್ರೀಮಂತ ಅರಮನೆ ಇದು. ಸೊ ಹಂಗಾಗಿ ನಾನು ಆಗಲೇ ಒಂದು ವರ್ಡ್ ಬಳಸ್ದೆ, ಮನುಷ್ಯ ಸಂಘಜೀವಿ ಮತ್ತು ತುಂಬ ಭಾವನಾತ್ಮಕ ಜೀವಿ ಅಂತ. ಸೊ ಅಂಥ ಎಲ್ಲ ಜೀವಿಗಳಿಗೂ ಇದು ತುಂಬ ಚೆನ್ನಾಗಿ 2 ಅವರ್ ಜೀವಿಸುವಂಥ ಒಂದು ಕೆಲಸ ಕೊಡುತ್ತೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ನಾವೆಲ್ಲರೂ ಜೋಗಿಗಳೇ, ಎಲ್ಲ ನಮಗೊಂದು ಎಂಡಿಲ್ಲ, ಯಾರಿಗೂ ಎಂಡಿಲ್ಲ. ಇವತ್ತು ಕೆಲಸ ಇಲ್ಲಿದೆ, ನಾಳೆ ಕೆಲಸ ಎಲ್ಲಿರುತ್ತೋ ಗೊತ್ತಿಲ್ಲ, ಯಾರಿಗೂ ಎಂಡಿಲ್ಲ. ಸೊ ಆ ಥರದೊಂದು ಟ್ರಾವೆಲ್ಲು ನಮ್ಮ ಪ್ರತಿನಿತ್ಯ ಪ್ರತಿ ಕ್ಷಣನೂ ನಾವು ಮಾಡ್ತಾ ಇರ್ತೀವಿ. ಆ ಅರ್ಥದಲ್ಲಿ, ಆ ನಿಟ್ಟಿನಲ್ಲಿ ಅಂದರೆ ಈಗ ಫೈನಲ್ ಆಗಿ ಇಡೀ ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳೋದಾದರೆ,
ನೀವು ನಮ್ಮದ್ರೆ ಒಂದಷ್ಟು ನಾವು ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೂ ಟೈಮ್ ಇಲ್ಲ ನಮಗೆ. ನಮ್ಮ ಸುತ್ತಮುತ್ತ ಇರೋ ಅಪ್ಪ ಅಮ್ಮಗೆ ನಾವು ಅಂದರೆ ಈಗ ಟೈಮ್ ಎಷ್ಟು ಕೊಡ್ತಿದ್ದೀವೋ, ನಮ್ಮ ಅಕ್ಕಂದಿರಿಗೋ ಇಲ್ಲ ತಮ್ಮಂದಿರಿಗೋ ಇಲ್ಲ ನಮ್ಮ ಸುತ್ತಮುತ್ತ ಇರೋ ಸಂಬಂಧಗಳಿಗೆ ಎಷ್ಟು ಟೈಮ್ ಕೊಡ್ತಿದ್ದೀವೋ ಗೊತ್ತಿಲ್ಲ, ಎಲ್ಲರೂ ಓಡ್ತಾ ಇದ್ದೀವಿ. ಸೊ ಅಂಥವ್ರು ಒಂದು 2 ಅವರ್ ಬಂದು ಕೂತ್ಕೊಂಡು ನೋಡಿದಾಗ ಡೆಫಿನೆಟಾಗಿ ಇವ್ರಿಗೆಲ್ಲರಿಗೂ ಒಂದು ರೌಂಡು ಮಾತಾಡಿಸ್ಬೇಕು, ಎಲ್ಲರೂ ಒಂದ್ಸಲ ನೆನೆಸ್ಕೊಬೇಕು ಅಂತ ಅನಿಸುತ್ತೆ. ಸೊ ಇದೇ ಈ ಜೋಗಪ್ಪ ಇದನ್ನು ಹೇಳ್ತಾನೆ, ಅಂದರೆ ಒಳಗಡೆಗೆ ಬಂದರೆ ಇದನ್ನು ಹೇಳ್ತೇನೆ ಜೋಗಪ್ಪ. ಲಾಸ್ಟಿಗೆ ಇಡೀ ಕ್ಲೈಮ್ಯಾಕ್ಸು ನಮ್ಮ ಸಿನಿಮಾದ ಮೇಯ್ನು ಕೋರ್ ಬಂದು ಕ್ಲೈಮ್ಯಾಕ್ಸು, ಅದೊಂದು 15 ಮಿನಿಟ್ಸು. ಥಿಯೇಟ್ರಿಂದ ಹೊರಗಡೆ ಬಂದಮೇಲೆ 15 ನಿಮಿಷ ಅವ್ರು ಕಾಡೋದಿದೆಯಲ್ಲ, ಎಲ್ಲ ಮಕ್ಳಿಗೂ ಅವ್ರ ತಂದೆ ನೆನಪಾಗಿ 1-2 ಹನಿ ಕಣ್ಣೀರಂತೂ ಅವರು ಎಷ್ಟೇ ಗಟ್ಟಿ ಮನಸ್ಸಿದ್ರು ಡೆಫಿನೆಟಾಗಿ ಬರುತ್ತೆ. ಯಾಕೆ ಬರುತ್ತೆ ಅಂತ ಅಂದರೆ ನೀವು ಸಿನಿಮಾ ನೋಡಿದಾಗ ಅದಕ್ಕೆ ತುಂಬ ವಿಷಯಗಳಿದೆ. ಅವನ್ನ ಅಂದರೆ ಕಣ್ಣನ್ನು ಒದ್ದೆ ಮಾಡಿಸೋದಕ್ಕೆ ತುಂಬ ವಿಷಯಗಳಿದೆ. ಹಾಗೆ ಮಕ್ಕಳ ಮೇಲಿರೋ ಒಂದು ಅಪ್ಪನ ಪ್ರೀತಿ ಈ ಕ್ಲೈಮ್ಯಾಕ್ಸ್ ನೋಡಿದಾಗ ಅವ್ರಿಗೆ ಇನ್ನೊಂದು ಲೆವೆಲಿಗೆ ಅರ್ಥ ಆಗುತ್ತೆ. ನಾನು ಮುಂಚೆನೇ ಹೇಳಿದೆ, ನಮ್ಮ ಅಪ್ಪ ಅಮ್ಮಂಗೆ ತುಂಬ ಹೆಮ್ಮೆ ಪಡ್ತಾರೆ ಈ ಸಿನಿಮಾ ನೋಡಿದಾಗ ಅಂತ. ಹಾಗೆ ಈ ಸಿನಿಮಾಗೆ ಯಾರೇ ಕರ್ಕೊಂಡು ಹೋದ್ರೂ ಅವ್ರ ಅಪ್ಪ ಅಮ್ಮಂದಿರು ತುಂಬ ಹೆಮ್ಮೆಯಿಂದ ಹೊರಗಡೆಗೆ ಬರ್ತಾರೆ ಅವ್ರ ಮಕ್ಕಳ ಜೊತೆ. ಚೆನ್ನಾಗಿದ್ದು ಪಾಯಿಂಟ್. ಈಗ ಎಷ್ಟೇ ಗಟ್ಟಿ ಮನುಷ್ಯದ್ರು 2 ಹನಿ ಕಣ್ಣೀರು ಹಾಕುತ್ತೆ ಅಂತ. ಆ ಕಣ್ಣೀರು ಎಲ್ಲರೂ ಹಾಕಲಿ. ನೀವೇನು ಹೇಳ್ತೀರಮ್ಮ? ಫೆಬ್ರವರಿ 21ನೇ ತಾರೀಕಿಗೆ ನಮ್ಮ ಎಲ್ಲೋ ಜಗಪ್ಪ ನಿನ್ನ ಅರಮನೆ ಫಿಲ್ಮ್ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ಅದೇ ಫುಲ್ ಆಫ್ ಇಮೋಷನ್ಸ್ ಇದೆ, ಫ್ರೆಂಡ್ಶಿಪ್ ಬಾಂಡ್ಸ್ ಇದೆ, ಲವ್ ಸ್ಟೋರಿ ಇದೆ, ಕ್ಯೂಟ್ ಆದ ಒಂದು ಲವ್ ಸ್ಟೋರಿ ಇದೆ. ಅಲ್ಲ, ಅಲ್ಲೇ ಲವ್ ಸ್ಟೋರಿಯಲ್ಲೇ ಕ್ಯೂಟ್ ಅದು ಚೆನ್ನಾಗಿದೆ ಇದೆ. ಇಲ್ಲ, ಭಾಳ ಖುಷಿ ಆಯ್ತು ಹೈವೇದನ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಬ್ರದರ್. ಅಂದರೆ ಜೋಗಿ ಸಿನಿಮಾದ ನಂತರ ಶಿವಣ್ಣನ ರೇಂಜು ದೊಡ್ಡ ಮಟ್ಟಕ್ಕೆ ಹೋಯಿತು. ಜೋಗಯ್ಯ ಮಾಡಿದ ನಂತರ ಮತ್ತೊಂದು ರೇಂಜಿಗೆ ಹೋಯಿತು. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಜೋಗಪ್ಪನಾಗಿ ಜೋಳಿಗೆ ಹಿಡ್ಕೊಂಡು ಕನ್ನಡದ ಎಲ್ಲ ಅಭಿಮಾನಿಗಳಿಗೂ ನೀವು ನಮ್ಮ ಸಿನಿಮಾ ನೋಡ್ರಿ ಅಂತ ಹೇಳಿಕಿದ್ರಿ. ನಿಮ್ಮ ಎಲ್ಲ ಪ್ರಯತ್ನಗಳು ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ ಅಂತ ಕನ್ನಡ ಪಿಕ್ಚರ್ ತುಂಬ ಒಳ್ಳೆ ಮನಸ್ಸಿಂದ ಕೇಳ್ಕೊಳ್ಳುತ್ತೆ. ಥ್ಯಾಂಕ್ ಯು ಸೊ ಮಚ್. ಫೆಬ್ರವರಿ 21ಕ್ಕೆ ನಾವೆಲ್ಲರೂ ಸಿನಿಮಾನ ಸೆಲೆಬ್ರೇಟ್ ಮಾಡೋಣ, ಸಿನಿಮಾನ ಸಕ್ಸಸ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನಿಮಾದ ಚಿತ್ರತಂಡದ ಮಾತು. ಸಿನಿಮಾ ಫೆಬ್ರವರಿ 21ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಎಲ್ಲರೂ ಸಿನಿಮಾವನ್ನು ತಪ್ಪದೇ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.